ಗುರುಜಿ, ಇನ್ನು ಸೂರ್ಯ ಗ್ರಹ ಶಾಂತಿಯ ಬಗ್ಗೆ ನೀವು ಹೇಳ್ತಾ ಇದ್ರಿ. ಸೂರ್ಯ ಗ್ರಹ ಶಾಂತಿಗೆ ಪರಿಹಾರಗಳು ಅಂತ ನೋಡ್ತಾ ಹೋಗೋದಾದ್ರೆ ಏನೆಲ್ಲ ಪರಿಹಾರಗಳಿದೆ, ಯಾವ ರೀತಿಯಲ್ಲಿ ಪರಿಹಾರ ಇದೆ? ಸೂರ್ಯನಿಗೆ ಸಂಬಂಧಪಟ್ಟಂತಹ ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ಏನು, ನದಿ ಸ್ನಾನ ಅನ್ನುವಂಥದ್ದು ಮಾಡಬೇಕು. ಅದರಿಂದ ನಮಗಿರುವಂತಹ ಲೋಪದೋಷಗಳನ್ನ ಪರಿಹಾರ ಮಾಡ್ಕೋಬಹುದು. ಮತ್ತು ಹರಳಿಕಟ್ಟೆಗೆ ಏನು ನಾವು ಪ್ರದಕ್ಷಿಣೆ ಮಾಡಿ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ, ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಎರಡನೆಯದಾಗಿ ಚಂದ್ರ ಮಹಾತ್ಮನಿಗೆ ಸಂಬಂಧಪಟ್ಟಂತಹ ಮುತ್ತುಕದ ಬೇರು, ಮುತ್ತುಕದ ಎಲೆಗಳು ಅನ್ನುವಂಥದ್ದು ಬರ್ತೈತೆ. ಆ ಗಿಡಕ್ಕೆ ಸಾಧ್ಯವಾದಷ್ಟು ಕೂಡ ಎಲೆಗಳು ಎಲ್ಲ ಕಡೆನೂ ಸಿಗುತ್ತೆ. ಒರಿಜಿನಾಗಿ ಒಂದು ವ್ಯವಸಾಯ ಮಾಡುವಂತಹ ಜಾಗದಲ್ಲಿ, ಅರಣ್ಯ ಪ್ರದೇಶಗಳಲ್ಲೇ ಸಿಗುತ್ತದೆ. ಅದು ಹಸಿ ಎಲೆಗಳನ್ನು ಕಿತ್ಕೊಂಡು ಬಂದು ತೊಗಟೆ ಸಮೇತ ನಾವು ಅದನ್ನು ಇಟ್ಟು ಪೂಜೆ ಮಾಡಿದಾಗ ನಮಗೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು. ಮೂರನೇದು ಬಂದ್ಬಿಟ್ಟು ಕುಜ ಮಹಾತ್ಮ, ಮಂಗಳ ಅನ್ನುವಂಥದ್ದು. ಮಂಗಳಕ್ಕೆ ಸಂಬಂಧಪಡುವಂಥದ್ದು ಕಗ್ಗಲಿ ಅಂತ ಬರ್ತೈತೆ. ಕಗ್ಗಲಿಯ ಆ ಮುಳ್ಳು, ಬೇರು ಮತ್ತು ಕಾಂಡ ಮತ್ತು ಆ ಚಿಕ್ಕದೊಂದು ಏನು ಬನ್ನಿ ಮರದ ಎಲೆಗಳ ಥರ ಬರ್ತೈತೆ, ಅದು ಆ ಎಲೆಗಳನ್ನು ಕೂಡ ತೆಗೆದುಕೊಂಡು ಬಂದು ಮನೆಯಲ್ಲಿ ನಮ್ಮ ಹೆಸರಿಗೆ ಸಂಬಂಧಪಟ್ಟಂತಹ ಯಾರಿಗೆ ಏನು ಮನೆ ಕುಟುಂಬದಲ್ಲಿ ನಷ್ಟ ಅನ್ನುವಂಥದ್ದಾಗ್ತಾ ಇರ್ತಾಯಿತ್ತೋ ಅವರು ಆ ಹೆಸರನ್ನ ಒಂದು ಪೇಪರ್ನಲ್ಲಿ ಹೆಸರು ಬರೆದಿಟ್ಬಿಟ್ಟು ಈ ಎಲ್ಲ ವಸ್ತುಗಳನ್ನು ಕೂಡ ಅದರಲ್ಲಿಟ್ಟು ನಮಸ್ಕಾರ ಮಾಡಿಕೊಂಡು ತಿರ್ಗಾ ಅದನ್ನು ಸಂಕಲ್ಪ ಮಾಡಿಕೊಂಡು ಮರುದಿನ ಅಂದರೆ ನೆಕ್ಸ್ಟ್ ದಿನ ಯಾವುದು ಮಂಗಳವಾರ ಕಳೆದಾದ ನಂತರ ಬುಧವಾರ ದಿನ ಅದನ್ನು ಸಂಪೂರ್ಣವಾಗಿ ಹೊರಗಡೆ ಹಾಕ್ಬಿಡುವಂಥದ್ದು. ಈ ಥರ ಮಾಡಿದಾಗ ಅಲ್ಲಿ ಇರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು. ನೆಕ್ಸ್ಟ್ ಬುಧ ಮಹಾತ್ಮ, ವ್ಯಾಪಾರ ಪುರುಷ ಅಂತ ಹೇಳ್ತೀವಿ. ಬುಧನಿಗೆ ಸಂಬಂಧಪಟ್ಟಂತಹ ಉತ್ತರಾಣಿ ಕಡ್ಡಿ ಅನ್ನುವಂಥದ್ದು ಬರ್ತೈತೆ. ಆ ಉತ್ತರಾಣಿ ಕಡ್ಡಿಯನ್ನು ಅಥವಾ ಆ ಗಿಡವನ್ನು ಸಂಪೂರ್ಣವಾಗಿ ಒಂದು ಚಿಕ್ಕದ ಇಷ್ಟೇ ಇರುತ್ತದೆ. ಆ ಉತ್ತರಾಣಿ ಕಡ್ಡಿಯನ್ನು ಕೂಡ ಸಂಪೂರ್ಣವಾಗಿ ಗಿಡದ ಸಮೇತ ಒಣಗಿರೋದಾಗಿರ್ಬೋದು, ಹಸಿದಾಗಿರ್ಬೋದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದಾಗ ನಮಗೇನು ಪಾರಿಜಾತ ಹೂವಕ್ಕೆ ಏನು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅದಕ್ಕಿಂತನೂ ಕೂಡ ವಿಶೇಷವಾಗಿ ವ್ಯಾವಹಾರಿಕವಾಗಿ ಸಂಬಂಧಪಟ್ಟಂತಹ ಈ ಉತ್ತರಾಣಿ ಕಡ್ಡಿಯೆಲ್ಲ ನಮಗೆ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಅನ್ನುವಂಥದ್ದು ಪಡ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.